ಏನು ಮಾಡ್ತೀನಿ ದುಬೈಯಲ್ಲಿ? ಫಸ್ಟು ನೀನು ಕರೆಕ್ಟಾಗಿ ಮಾತಾಡು. ನಾನು ನಿಂಗೆ ಕೆನ್ನೆಗೆ ಹೆಂಗೆ ಹೊಡಿತೀನಿ ಅಂದರೆ ನೀನು ಕಿವುಡ್ ಆಗ್ಬಿಡ್ಬೇಕು. ನೀನು ಹೇಳ್ದಲ್ಲ ನಾನು ಮುಂಚೆನೇ ಹೋಗಲ್ಲ ಅಂತ. ನಿನಗೆ ಎಲ್ಲೂ ಹೋಗ್ಬೇಡ್ದು ಅಂತ ಅನ್ಸಿದ್ರೆ ಬಸ್ ಹಿಡಿಕೆ ಏರೋಪ್ಲೇನಿಗೆ ಯಾಕೆ ಬಂದೆ? ನೀನು ಐಫೋನ್ ಈ ವಿಷಯ ಫೋನೆಲ್ಲ ಮಾತಾಡ್ಬೋದಿತ್ತಲ್ಲ. ನನ್ನ ಮುಂದೆನೇ ಭಾಷಣ ಹೊಡಿತವನೆ ನಾನು ದುಬೈಗೆ ಹೋಗೇನು ಮಾಡಲಿ ಅಂತ. ನನ್ಗನ್ಸುತ್ತೆ ನೀವಿಬ್ರು ಈ ಪ್ಲೇನ್ನ ಹೈಜಾಕ್ ಮಾಡಬೇಕು ಅನ್ಕೊಂಡಿದ್ರಿ ಅಂತ. ಹೈಜಾಕ್ ಅಂದ್ರೆ ಗೊತ್ತಿಲ್ವಾ? ಹೇಳಂಗ್ ಇದ್ದಿದ್ರೆ ನನ್ನ ಮನೇಲಿ ಹೇಳ್ತಿದ್ದೆ, ಇಲ್ಯಾಕೆ ಬರ್ತಿದ್ದೆ ಏರೋಪ್ಲೇನಲ್ಲಿ ಹೇಳಕ್ಕೆ. ನಮ್ಮ ಮನೇಲಿ ತುಂಬಾ ಒಳ್ಳೆ ಒಳ್ಳೆ ಟಾಯ್ಲೆಟ್ಗಳೈತೆ. ಈ ಪೊಲೀಸವರು ತುಂಬಾ ಸದೃವಾಗಿ ತಗೋತಿದ್ರೆ ನೋಡಿ ಅಣ್ಣ. ನಮ್ಮ ಮನೇಲಿ ತುಂಬಾ ಕಾಸ್ಟ್ಲಿ ಟಾಯ್ಲೆಟ್ ಇದೆ, ನಮ್ಮ ಅಪ್ಪ ಅಮ್ಮ ಮಾಡಿಸಿದ್ದಾರೆ. ಅಣ್ಣ ಇವ್ರು ಹೆಂಗ್ ಹೇಳ್ತವ್ರೆ ನಾವು ಏರೋಪ್ಲೇನಲ್ಲಿ ಹೇಳಕ್ ಬಂದಿದೀವಂತೆ. ಅಯ್ಯೋ, ಹೈಜಾಕಿನ ಅರ್ಥ ಹೇಳೋದಲ್ಲ. ಹೈಜಾಕಿನ ಅರ್ಥ ಏರೋಪ್ಲೇನ್ ತನ್ನ ವಶಕ್ಕೆ ತಗೊಳ್ಳೋದು ಅಂತ. ಆಮೇಲೆ ಮಾಡೋದು ನಮ್ಮ ವಶಕ್ಕೆ ತಗೊಂಡು ಏನ್ ಮಾಡ್ತೀಯ ನೋಡು. ನಡೀರಿ ನೀವಿಬ್ರು ಹೊರಗಡೆ. ನೀವಿಬ್ರು ಮೇಲೆ ನಂಗೆ ಸಂದೇಹ ಬರ್ತೈತೆ. ಏ ಸರ್, ನಾನು ಹೊರಗಡೆ ಹೋಗಲ್ಲ ಇಲ್ಲಿಂದ. ಯಾಕಂದ್ರೆ ಇವನ್ನ ಹೊರಗಡೆ ಕಳಿಸ್ಬಿಡಿ, ನಾನಂತೂ ಹೊರಗಡೆ ಬರಲ್ಲ. ನಾನು ದುಬೈಗೆ ತಲುಪಬೇಕು. ನಮ್ಮ ಬಾಸ್ ಕರೀತಿದ್ದಾರೆ, ನಾನು ದುಬೈಗೆ ಹೋಗ್ಲೇಬೇಕು. ನೀವು ನೋಡಿದ್ರೆ ನನ್ನ ಏರೋಪ್ಲೇನ್ ಹೊರಗಡೆ ಹಾಕ್ತೀರ, ನಾನಂತೂ ಖಂಡಿತವಾಗ್ಲೂ ಹೊರಗಡೆ ಹೋಗಲ್ಲ. ಇವನ್ನ ಬೇಕಂದ್ರೆ ಹೊರಗಡೆ ಕಳಿಸಿ, ನಾನು ಹೊರಗಡೆ ಹೋಗಲ್ಲ. ಇನ್ಯಾಕೆ ಕರ್ಕೊಂಡು ಹೋಗ್ಬಾರ್ದು? ಇದೇನು ಸರ್ ನಿಮ್ದು? ನಾನು ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ದೀನಿ. ಯಾಕಂದ್ರೆ ನೋಡ್ಕೊಳ್ಳಿ, ನೀವ್ಯಾಕೆ ನನ್ನ ಹೊರಗಡೆ ಕಳಿಸ್ತಾ ಇದ್ದೀರಾ? ಸುಮ್ಮನೆ ಇವ್ನು ನನ್ನ ಹಿಂದೆ ಬಂದಿದ್ದು, ಅನ್ಯಾಕೆ ಹೊರಗಡೆ ಕಳಿಸ್ತಾ ಇದ್ದೀರಾ? ನಮ್ಮಣ್ಣ ಕರೆಕ್ಟಾಗಿ ಹೇಳ್ತವನೆ, ಅವನ್ನ ದುಬೈಗೆ ಹೋಗ್ಬಿಡಿ, ನನಗೆ ಐಫೋನ್ ತರಿಸ್ಬೇಕು. ನೀವೇನು ಹಿಂಗೆ ಮಾತಾಡ್ತಿದ್ದೀರಾ? ಅಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತೆ ಐಫೋನು, ಅದಕ್ಕೆ ನಾವಿಲ್ಲಿ ಬಂದಿರೋದು. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಿನ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನೀವು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ತಲುಪುತ್ತದೆ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.